ನಾವು ಅದನ್ನು ತಗೋತೀವಿ. ನೀವು ಕೇಳಿದ ಪ್ರಶ್ನೆಗಳೆಲ್ಲ ಎಲ್ಲದಕ್ಕೂ ಕೂಡ ಒಂದು ಪ್ರಾಮಾಣಿಕ ಉತ್ತರ ಕೊಟ್ಟು ಅದಕ್ಕೆ ಸಮಸ್ಯೆ ಇದ್ದರೆ ಬಗೆಹರಿಸಲಿಕ್ಕೆ ಕೂಡ ಪ್ರಯತ್ನ ನಾವು ಮಾಡ್ತೀವಿ. ಆದ್ದರಿಂದ ನಿಮ್ಮ ಸಹಕಾರ ಯಾವಾಗಲೂ ಇರಬೇಕು. ಆಮೇಲೆ ಕೆಲಸ ಮಾಡೋರಿಗೆ ವಿಶೇಷವಾಗಿ ಈಗ ಆರ್ಟಿಕಲ್ 371 ಬಗ್ಗೆ ಭಾಳ ಜನ ಮಾತನಾಡಬೇಕಾದ್ರೆ ಇನ್ಕ್ಲೂಡಿಂಗ್ ನಮ್ಮ ಬೆಲ್ಲದವ್ರು ಇರ್ಬೋದು, ಯತ್ನಾಳವ್ರು ಇರ್ಬೋದು, ಎಲ್ಲರೂ ಮಾತನಾಡಬೇಕಾದ್ರೆ ಭಾಳ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆದರೆ ನಾವು ಎಲ್ಲಿದ್ವಿ ಇವಾಗ ಎಲ್ಲಿದ್ದೀವಿ ಅಂತ ಸ್ವಲ್ಪ ಹೋಲಿಕೆ ಮಾಡಬೇಕಾಗ್ತದೆ. ಹೌದು, ಲೋಪಗಳಿವೆ, ಲೋಪಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಭಿವೃದ್ಧಿ ನಿಂತು ನೀರಾಗಲಿಕ್ಕೂ ಸಾಧ್ಯನೇ ಇಲ್ಲ. ಲೋಪಗಳನ್ನು ನಾವು ತಿದ್ಕೊಂಡು ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಜನರ ಸೇವೆಯನ್ನು ಮಾಡಬೇಕಾಗಿರೋ ಉದ್ದೇಶ ನಮ್ಮದಾಗಿದೆ, ನಾವು ಮಾಡ್ತಾ ಇದ್ದೀವಿ. ಈಗ ಆರ್ಟಿಕಲ್ 371 ಒಂದು ದಶಕ ಆಯಿತು. ಇದು ಇರಲಿಲ್ಲ ಅಂದರೆ ಲಕ್ಷಾಂತರ ಜನರು ನಮ್ಮ ಯುವಕರಿಗೆ ಸರ್ಕಾರದ ಹುದ್ದೆಯಲ್ಲಿ ಕೆಲಸ ಸಿಗ್ತಾ ಇತ್ತಾ? ಹೌದು, ಕೆಲವು ಲೋಪ ಇರ್ತದೆ. ರಿಕ್ರೂಟ್ಮೆಂಟ್ ಆದಾಗೆಲ್ಲ ಎಲ್ಲ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡ್ತದೆ, ಇಲ್ಲಿ ಕಲಬುರಗಿನಲ್ಲಿ ನಮ್ಮ ಎಫಿಜಿ ಸುಡ್ತಾರೆ, ಇರ್ತದೆ ಅವೆಲ್ಲ. ಆದರೆ ಇಲ್ಲಿವರೆಗೂ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದೂ ಇಲ್ಲ. ಆದರೆ ನನಗೇನು ಅನಿಸ್ತಾ ಇದೆ, ಒಂದೊಂದು ಸರಿ ನಾವು ಹೆಚ್ಚು ಟೀಕೆಗಳನ್ನು ಮಾಡ್ತಾ ಹೋಗ್ತಾ ನಾವು ಒಳ್ಳೆ ಕೆಲಸ ಮಾಡಿರೋದನ್ನು ಯಾರೂ ನೋಡ್ತಾ ಇಲ್ಲ. ಲಕ್ಷಾಂತರ ಜನ ಯುವಕರಿಗೆ ಇವತ್ತು ಸರ್ಕಾರಿ ನೌಕರಿಗಳು ಸಿಕ್ಕಿವೆ. ಇವತ್ತು ಕಲಬುರಗಿ ಹೆಲ್ತ್ ಹಬ್ ಆಗ್ತಾ ಇದೆ ಅಂದರೆ ಅದಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಅವರು, ಕಾಂಗ್ರೆಸ್ ಪಕ್ಷ ಎಷ್ಟು ಅವ್ರದ್ದು ಎಷ್ಟು ಪಾತ್ರ ದೊಡ್ಡದಿದೆ ಅಷ್ಟೇ ಪಾತ್ರ ಆರ್ಟಿಕಲ್ 371 ಜೇದು ಕೂಡ ಇದೆ. ರಿಕ್ರೂಟ್ಮೆಂಟ್ ಇರ್ಬೋದು, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಮುಂಚೆ ನೀವು ಹೇಳ್ದಂಗೆ ನಮ್ಮ ಇಲ್ಲಿ ಯಾರಾದರೂ ಆರೋಗ್ಯ ತಪ್ಪಿದ್ರೆ ಬೆಂಗಳೂರಿಗೆ ಅಥವಾ ಸೋಲಾಪುರಿಗೆ ಹೋಗ್ತಾರೆ, ಹೋದರೆ ಹೆಣನೇ ವಾಪಸ್ ಬರಬೇಕಾಗಿತ್ತು. ಕರೋನಾ ಸಂದರ್ಭದಲ್ಲಿ ತಾವು ನೋಡಿದ್ದೀರಾ ಯಾವ ರೀತಿ ಪ್ಯಾಕೇಜ್ ಡೀಲ್ಗಳು ನಡ್ಕೊಂಡು ನಿಮ್ಮ ಶ್ರೀಮಂತಿಗೆ ಮೇರೆಗೆ ಪ್ಯಾಕೇಜ್ಗಳು ಇರ್ತಾಯಿತ್ತು. ಅವೆಲ್ಲನೂ ಕೂಡ ಇವಾಗ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಅಂದರೆ ಒಂದು ಏನೋ ಭರವಸೆ ಜನರಿಗೆ, ಇಲ್ಲಿ ಬಂದರೆ ನಮ್ಮ ಚಿಕಿತ್ಸೆ ಸಿಗುತ್ತೆ, ರಿಯಾಯಿತಿ ದರದಲ್ಲಿರ್ಬೋದು, ಉಚಿತವಾಗಿರ್ಬೋದು, ಗುಣಮಟ್ಟವಾದಂಥ ಚಿಕಿತ್ಸೆ, ಸುಮ್ಮನೆ ಕಾಟಾಚಾರವಾದ ಚಿಕಿತ್ಸೆ ಅಲ್ಲ. ಅದರಲ್ಲೂ ಕೆಲವು ಸಂದರ್ಭದಲ್ಲಿ ಲೋಪಗಳು ಆಗ್ಬೋದು. ಈಗ ನೀವು ಹೇಳ್ದಂಗೆ ಬೆಳ್ಳಾರಿ ಇನ್ಸಿಡೆಂಟ್ ಇರ್ಬೋದು, ಅಥವಾ ನಮ್ಮ ಸ್ನೇಹಿತರು ಹೇಳ್ದಂಗೆ ಅಫಜಲ್ಪುರ್ನಲ್ಲಿರ್ಬೋದು, ಇರ್ತವೆ, ಇಲ್ಲ ಅಂತಿಲ್ಲ. ಆದರೆ ಅದಕ್ಕೂ ನಾವೇ ಜವಾಬ್ದಾರಿ ಇದ್ದೀವಿ. ನೀವೇ ಯೋಚನೆ ಮಾಡಿ, ಏನು ಅಂಕಿಅಂಶಗಳು ಕೊಡ್ರಿ, ಸ್ವಲ್ಪ ಕುಲಂಕುಷವಾಗಿ ಯೋಚನೆ ಮಾಡಿ. ಔಟ್ ಪೇಷಂಟ್ಸು ಆಲ್ಮೋಸ್ಟ್ 6 ಲಕ್ಷ ಜನ, ಪೀಡಿಯಾಟ್ರಿಕ್ ಔಟ್ ಪೇಷಂಟ್ಸ್ ಅಂದರೆ ಮಕ್ಕಳು 19,000 ಜನ, ಇನ್ ಪೇಷಂಟ್ಸು 50,000 ಜನ, ಕ್ಯಾಥ್ಲ್ಯಾಬ್ ಪ್ರೊಸೀಜರ್ಸು 40,000 ಜನ, 25,000 ಆ್ಯಂಜಿಯೋಗ್ರಾಮ್ಸ್ ಆಗಿವೆ. ನಿಮ್ಮ ಸಾಹೇಬ್ರಿನ OPD ಇನ್ವೆಸ್ಟಿಗೇಷನ್ಸ್ ಲೆಕ್ಕ ಕೊಟ್ಟಿದ್ರೆ ಆಲ್ಮೋಸ್ಟ್ 4 ಲಕ್ಷ ECG, 2.5 ಲಕ್ಷ ಎಕೋ, ಎಕ್ಸ್ರೇನೇ 55,000, TMT 21,000, ಒಟ್ಟಾರೆ 14-15 ಲಕ್ಷ ಜನರಿಗೆ ಬರೇ ಜಯದೇವ ಸರ್ವಿಸ್ ಕೊಟ್ಟಿರೋದು. ನೀವು ಜಿಮ್ಸ್ ಬಿಟ್ಬಿಡ್ರಿ, ESIC ಬಿಟ್ಬಿಡ್ರಿ, ಮತ್ತು ಟ್ರಾಮಾ ಸೆಂಟರ್ ಬಿಟ್ಬಿಡ್ರಿ, 15 ಲಕ್ಷ ಜನರಿಗೆ ಇದು ನೆರವಾಗಿದೆ ಅಂದರೆ ಇದು ಉತ್ತಮವಾದಂಥ ಸಾಧನೆ ಅಂತ ನಾನು ಭಾವಿಸ್ತೇನೆ. ಇನ್ನು ನಿರೀಕ್ಷೆ ಭಾಳ ಇದೆ, ಅದ್ರ ತಕ್ಕಂಗೆ ಕೂಡ ನಾವು ಕೆಲಸ ಮಾಡ್ತೀವಿ. ನಂದು ಮನವಿ ಇಷ್ಟೇ, ಸಾಹೇಬ್ರು ಹೇಳ್ದಂಗೆ ಏನೇ ಲೋಪಗಳಿದ್ರು ಕೂಡ ತೊಗೊಂಡು ಬನ್ನಿ. ಈಗ ವಿ ಆರ್ ಅವೈಲೇಬಲ್ ಓವರ್ ಮೆಸೇಜ್, ವಿ ಆರ್ ಅವೈಲೇಬಲ್ ಓವರ್ ಅ ಕಾಲ್. ಹೌದು, ಏನೋ ಸದನ ನಡಿಬೇಕಾದ್ರೆ ಇವಾಗ ಎತ್ತಕ್ಕಾಗಿರ್ಬೋದು, ಮೀಟಿಂಗ್ನಲ್ಲಿ ಇಲ್ಲದಾಗ ಅವಾಗ ಅಷ್ಟೇ ಇರ್ಬೋದು, ಬಟ್ ಸಂದೇಶ ಅಂತೂ ನಮ್ಗೆ ಬರುತ್ತೆ. ಸೊ ಅದರಿಂದ ಇದು ನಾಡಿದ್ದೇನು ಪ್ರೋಗ್ರಾಮ್ ಇದೆ, ಇದು ಯಾಕೆ ನಾವು ನಿಮ್ಮ ಹತ್ರ ಸಹಕಾರ ಕೇಳ್ತಾ ಇದ್ದೀನಿ ಅಂದರೆ, ನೀವು ಎಷ್ಟು ಪ್ರಚಾರ ಕೊಡ್ತೀರಾ ಅಷ್ಟು ಅನುದಾನ ತರಲಿಕ್ಕೆ ನನಗೆ ಡಾಕ್ಟರ್ ಸಾಹೇಬ್ರಿಗೆ ಅನುಕೂಲ ಆಗುತ್ತೆ. ಕ್ಯಾಬಿನೆಟ್ನಲ್ಲಿ ಯಾವುದೇ ಫೈಲು ನಮ್ಮ ಕಲಬುರಗಿಗೆ ಅನುದಾನ ಕೊಡಲಾರ್ದೆ ನಾವು ಪಾಸ್ ಮಾಡೋಕ್ಕೆ ಬಿಡೋದಿಲ್ಲ. ಇಬ್ಬರು ಯಾವಾಗಲೂ ಬೈತಾ ಇರ್ತಾರೆ. ನೀವು ಯಾರನ್ನ ನಮ್ಮ ಕೊಲಿಗಳಿಗೆ ಬಂದರೆ ಕೇಳ್ರಿ, ಸಾಕಾಗಿದೆ ಅಪ್ಪ ಇವರಿಬ್ಬರು ಕಾಲದಾಗ ಅಂತ. ಅಷ್ಟು ಕಾಳಜಿಯಿಂದ ನಾವು ಒಂದೊಂದು ರೂಪಾಯಿಯನ್ನು ನಾವು ತರ್ತಾ ಇದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಮ್ಮ ಪ್ರೋತ್ಸಾಹ ಇರಲಿ, ನಮ್ಮ ಕೆಲಸಕ್ಕೆ ತಮ್ಮ ಶ್ಲಾಘನೆ ಇರಲಿ. ಮತ್ತು ನೀವು ಸಾಹೇಬ್ರು ಹೇಳ್ದಂಗೆ ನೀವು ಹೆಚ್ಚು ಪಬ್ಲಿಸಿಟಿ ಎಷ್ಟು ಕೊಡ್ತೀರಾ ಬಡವರಿಗೆ ಹೆಲ್ಪ್ ಆಗ್ತದೆ, ನಮಗಂತ ಏನಿಲ್ಲ. ಇಲ್ಲಿನ ಶರಣ್ ಪ್ರಕಾಶ್ ಅವ್ರ ಹೆಸರು ಹಾಕೊತ ಇಲ್ಲ, ಖರ್ಗೆ ಸಾಹೇಬ್ರು ಅವ್ರ ಹೆಸರು ಹಾಕೊತ ಇಲ್ಲ. 371 ಅಂತಲೇ ಇಟ್ಟಿದ್ದೀವಿ. ವಿತ್ ಇಂಟೆನ್ಷನ್, ಜನರಿಗೆ ಯಾರಿಂದ ಯಾಕೆ ಅವರಿಂದ ಆಗಿರೋದಿದು. ನೀವು ಯಾವಾಗ ಒಳ್ಳೆ ಪ್ರತಿನಿಧಿಗಳು ಆರಿಸಿ ಕಳಿಸ್ತೀರೋ ಒಳ್ಳೆ ಕೆಲಸ ಆಗುತ್ತೆ ಅಂದ್ಬಿಟ್ಟು ಇದೇ ದೊಡ್ಡ ಸಾಕ್ಷಿ ಇದು. ಬೇರೆ ಯಾಕೆ ಮಾಡಿಲ್ಲ ಹಿಂದಿನ ಸರ್ಕಾರಗಳಲ್ಲಿ. ಸೊ ಆದ್ದರಿಂದ ಈ ಕಾರ್ಯಕ್ರಮ ಏನಿದೆ
ಇದು ನಮ್ಮ ಭಾಗಕ್ಕೆ ಇನ್ನೂ ಹೆಚ್ಚು ಅನುದಾನ ತರಲಿಕ್ಕೂ ಕೂಡ ನಮ್ಗೆ ಅವಕಾಶ ಇರ್ತವೆ. ಸಾಹೇಬ್ರು ಹೇಳೋದಕ್ಕೆ ಆಗಲೇ ಇದು ಒಂದು ಹೆಲ್ತ್ ಹಬ್ ಮಾಡಬೇಕಂತ ಅವ್ರದ್ದು ಒಂದು ಕನಸಿದೆ. ಅದಕ್ಕೆ KKRDB ಮತ್ತು ಸರ್ಕಾರ ಎರಡೂ ಅನುದಾನದಿಂದ ನಾವು ಕಲಬುರಗಿಯನ್ನು ಒಂದು ಸುಸರ್ಜಿತವಾದಂಥ ಒಂದು ಅಫೋರ್ಡೆಬಲ್ ಹೆಲ್ತ್ ಕೇರ್ ಹಬ್ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಅದು ಇನ್ನೂ ಒಂದು 2-3 ವರ್ಷದಲ್ಲಿ ನಾವು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು ನಿಮಿಷ ಸರ್, ಅವ್ರು ಕೇಳಿದ್ಕೆ ಒಂದು ತಾವು ಒಂದು ಹೇಳಿದ್ರಿ ಸರ್ಕಾರದ ಮೇಲೆ ಆರೋಪ ವಿತ್ ರೆಸ್ಪೆಕ್ಟ್ ಟು ಅಶ್ವಥ್ ನಾರಾಯಣ ಅವರು. ಅಶೋಕ್ ಅವರು ಅಶ್ವಥ್ ನಾರಾಯಣ ಅವರು ಇಬ್ಬರು ಏನು ಹೇಳೋದು ಅಂದರೆ ಇದು ಬಾಣಂತಿಯ ಸಾವು ಏನು ಸರ್ಕಾರ ಪ್ರಾಯೋಜಿತ ಸಾವು. ಅವರು ಇಬ್ಬರು ಮಂತ್ರಿಗಳಾಗಿದ್ದರು. ಅಂದರೆ ಹಿಂದಿನ ಸರ್ಕಾರದಲ್ಲಿ ಏನೇನು ಲೋಪದಿಂದ ತೀರೋದ್ರು, ನಿಧನರಾದರು ಜನರು ಎಲ್ಲನೂ ಸರ್ಕಾರ ಪ್ರಾಯೋಜಿತನೇನಾ? ಇಲ್ಲಿ ಭಾಳ ಕ್ಲಿಯರಾಗಿ ದಿನೇಶ್ ಗುಂಡೂರಾವ್ ಅವರು ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಸಮರ್ಥವಾಗಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿಸಿದ್ದ. ನಮ್ಮ ಸರ್ಕಾರದಿಂದ ಯಾವುದೇ ಲೋಪ ಆಗಿಲ್ಲ. ನಾವು ಬ್ಯಾನ್ ಮಾಡಿದ್ವಿ. ಕೋರ್ಟಲ್ಲಿ ಹೋಗಿ ಆರ್ಡರ್ ತಂದು ಕೇಂದ್ರ ಸರ್ಕಾರದ ಒಂದು ಡ್ರಗ್ ಕಂಟ್ರೋಲ್ ಸರ್ಟಿಫಿಕೇಷನ್ ತರ್ತಾರೆ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಅದಾದಮೇಲೆ ತಾನೇ ಅನಾಹುತ ಆಗಿದ್ದು. ಅಂದರೆ ಕೇಂದ್ರ ಸರ್ಕಾರ ಕೊಟ್ಟಂಥ ರಿಪೋರ್ಟ್ ಸರ್ಟಿಫಿಕೇಷನ್ ಮೇಲೆ ಇವತ್ತು ಅದು ನಾವು ಏನೋ ಈ ಡ್ರಗ್ ಪಾಸ್ ಆಯಿತು ಅಂದರೆ ಮೋದಿಯವ್ರ ಮೇಲೆ ಹಾಕೋಕ್ಕಾಗುತ್ತಾ? ಇದು ನಾವು ಮೋದಿಯವ್ರು ಪ್ರಾಯೋಜಿತ ಮಾಡಿರೋದು ಕೊಲೆ ಅಂತ ಏನು ಕಾಮನ್ ಸೆನ್ಸ್ ಇರಲಾರ್ದೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಿದ್ದೆ ಮಾಡ್ತಾ ಇರೋರಿಗೆ ಎಬ್ಬಿಸ್ಬೋದು, ನಿದ್ದೆ ಮಾಡ್ತಾ ಇರೋಂಥ ನಾಟಕ ಮಾಡೋರಿಗೆ ಏನು ಮಾಡೋಕ್ಕಾಗುತ್ತೆ ನಾವು? ಅಂದರೆ ಸರ್ಕಾರ ಪ್ರಾಯೋಜಿತ ಕೊಲೆ ಯಾವುದಕ್ಕಂತಾರೆ ಗೊತ್ತಾ ಸರ್? ಕರೋನಾ ಸಂದರ್ಭದಲ್ಲಿ ಏನು ಇವರ ವೈಫಲ್ಯ ಮತ್ತು ಇವರು ನಿರ್ಲಕ್ಷ್ಯ ಮತ್ತು ಇವರು ಭ್ರಷ್ಟಾಚಾರ, ದುಡ್ಡು ಗಳಿಸುವ ಆಸೆಯಿಂದ, ದುರಾಸೆಯಿಂದ ಏನು ಇವತ್ತು ಲಕ್ಷಾಂತರ ಜನ ತೀರೋದ್ರಲ್ಲ, ದಟ್ ಈಸ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಮರ್ಡರ್. ಇದು ಅಲ್ಲ. ಆಮೇಲೆ ಇದು ನಾನು ಹೇಳ್ತಾ ಇಲ್ಲ, ಶರಣ್ ಪ್ರಕಾಶ್ ಅವರು ಹೇಳ್ತಾ ಇಲ್ಲ, ಸಿದ್ದರಾಮಯ್ಯ ಅವರು ಹೇಳ್ತಾ ಇಲ್ಲ, ವರದಿ ಹೇಳ್ತಾ ಇದೆ. ಶ್ರೀರಾಮುಲು ಅವರು ಮತ್ತು ಯಡಿಯೂರಪ್ಪ ಅವರು ಇಲ್ಲಿ ಲೋಕಲಲ್ಲಿ ಡ್ರಗ್ಸ್ ಇತ್ತು, ಎಕ್ವಿಪ್ಮೆಂಟ್ಸ್ ಇತ್ತು, PPE ಕಿಟ್ಗಳಿತ್ತು, ಮಾಸ್ಕ್ ಇತ್ತು, ಆದರೂ ಕೂಡ ಅವರ ದುಡ್ಡು ಗಳಿಸುವ ಅಮಲದಲ್ಲಿ ಚೈನಾಗೆ ಹೋಗಿ ತೊಗೊಂಡು ಬಂದರು ಅಂತ ಭಾಳ ಕ್ಲಿಯರ್ ಆಗಿದೆ. ದೇ ಶುಡ್ ಬಿ ಪ್ರಾಸಿಕ್ಯೂಟೆಡ್ ಅಂತ ಹೇಳ್ತಾ ಇದ್ದಾರೆ. ಯಾರು? ರಿಪೋರ್ಟು, ವರದಿ, ಸಾಕ್ಷಿ ಆಧಾರದ ಮೇರೆಗೆ. ಸೊ ಅದಕ್ಕೇನಂತಾರೆ ಅಶ್ವಥ್ ನಾರಾಯಣ ಅವರು, ಅಶೋಕ್ ಅವರು? ಇಟ್ಸ್ ವೆರಿ ಕ್ಲಿಯರ್. ದಟ್ ಈಸ್ ಕಾಲ್ಡ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಮರ್ಡರ್. ಇದು ಅಲ್ಲ. ಇದನ್ನು ನೀವು ಯಾರ್ದೋ ಮೇಲೆ ಹಾಕಲೇಬೇಕು ಅಂದರೆ ಮೋದಿಯವ್ರ ಮೇಲೆ ಹಾಕಿ. ನಾವಂತೂ ಬ್ಯಾನ್ ಮಾಡಿದ್ವಿ. ಅವ್ರು ಕೋರ್ಟಿಗೆ ಹೋದರು, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಯೋಜಿತ ಲ್ಯಾಬ್ನಲ್ಲಿ ಸರ್ಟಿಫಿಕೇಟ್ ತಂದರು, ಅನಿವಾರ್ಯ ಆಯಿತು. ಆದ್ದರಿಂದ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ. ನಾವು ಪಾರದರ್ಶಕವಾಗಿ ಜುಡಿಷಿಯಲಿಗೆ ಎನ್ಕ್ವೈರಿ ಕೊಟ್ಟು ಏನು ಬರುತ್ತೆ ವಿ ವಿಲ್ ಟೇಕ್ ಆ್ಯಕ್ಷನ್ ಅಂತ ಭಾಳ ಸ್ಪಷ್ಟವಾಗಿ ನಮ್ಮಿಬ್ಬರು ಸಚಿವರು ಕೂಡ ಹೇಳಿದ್ದಾರೆ. ಶುಭ ಸಂದರ್ಭದಲ್ಲಿ ಯಾವ ದುಶಾಸನ ಹೆಸರು ತೆಗಿತಾ ಇದೆಯಪ್ಪ? ಯಾರು ನೋಡಿ, BJP ಅವರಿಗೆ ನಾಚಿಕೆ ಆಗಬೇಕು ಪ್ರತಿಭಟನೆ ಮಾಡಲಿಕ್ಕೆ. ಎಂಥವ್ರಿಗೆ ಪಾರ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ದಲಿತ ಹೆಣ್ಮಕ್ಳ ಬಗ್ಗೆ ಮತ್ತು ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ. BJP ಅವ್ರ ಪ್ರಕಾರ ಮುನಿರತ್ನ ಅವರು HIV ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡಿಕೊಂಡಿಲ್ಲ. BJP ಅವರ ಪ್ರಕಾರ ಯಡಿಯೂರಪ್ಪ ಅವರು ಭಾಳ ಒಳ್ಳೆಯವರು, ಪಾಕ್ಸೋನಲ್ಲಿ ಇಲ್ಲ. CT ರವಿ ನಿನ್ನೆ ಏನೂ ಅಂದೇ ಇಲ್ಲ. ಇದಕ್ಕೆ ಸಾಕ್ಷಿ ಇದೆ. ಹಿಂದೆ ಅವ್ರ ಚಟಕ್ಕೆ, ಅವ್ರ ಮಾತಿನ ಚಪ್ಪಳಕ್ಕೆ ಹಿಂದೆನೂ ಸಾಕ್ಷಿ ಇದೆ. ಕೌನ್ಸಿಲಲ್ಲಿ ನಾನು ಇದ್ದೆ. ಅವತ್ತು ಒಂದಿನ ನಿತ್ಯ ಸುಮಂಗಳಿ ಅಂತ ಒಂದು ಪದ ಬಳಸಿದ್ರು, ಅದು ರಿಟ್ರ್ಯಾಕ್ಟ್ ಮಾಡಿಕೊಂಡ್ರು ಅವರು. ಅಂದರೆ ಅವ್ರ ಆಲೋಚನೆ ಹೇಗಿದೆ ಅಂದ್ಬಿಟ್ಟು ಅವತ್ತೇ ಗೊತ್ತಾಯ್ತು ನಮಗೆ. ಆಮೇಲೆ ನೀವೇ ಹೇಳಿ, ಅವರು ನಿನ್ನೆ ನಾನು ಪದನೇ ಯೂಸ್ ಮಾಡಿಲ್ಲ, ಫ್ರಸ್ಟ್ರೇಟ್ ಅಂತ ಹೇಳಿದ್ರು. ನಿನ್ನೆ ಎಲ್ಲ ಬಂತಲ್ಲ ಹೊರಗಡೆ, ಅದಕ್ಕೇನಂತಾರೆ? ಆಮೇಲೆ ಯಾವುದೇ ನೀವು ಸ್ವಲ್ಪ ದಯವಿಟ್ಟು ಮಾನವೀಯ ದೃಷ್ಟಿಯಿಂದನೂ ನೋಡಿತಾವೆ. ಯಾರಾದರೂ ಹೆಣ್ಮಗಳು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ
ನನ್ನ ಮೇಲೆ ಇಂಥ ಪದಗಳ ಪ್ರಯೋಗ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರಾ? ನೀವು ನಿನ್ನೆ ನಿಮ್ಮ ಮಾಧ್ಯಮದಲ್ಲೆಲ್ಲ ನಾನು ನೋಡ್ತಾ ಇದ್ದೆ, ಅವ್ರು ಕೇಳ್ತಾರೆ, ನಿಮಗೆ ತಂಗಿ ಇಲ್ವೇನಪ್ಪ, ನಿನಗೆ ತಾಯಿ ಇಲ್ವಾ, ಹೆಂಡತಿ ಇಲ್ವಾ? ಹಂಗೆ ಯಾರನ್ನ ಮಾತಾಡ್ತಾರ? ನೊಂದವರೇ ಮಾತಾಡಬೇಕಲ್ಲ. ಆಮೇಲೆ 10 ಜನ ಸಾಕ್ಷಿ ಇದ್ದಾರೆ, JDSನಲ್ಲೂ ಇದ್ದಾರೆ, BJPನಲ್ಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ. ಆದರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾರೆ ಅಂದರೆ ಅವ್ರಿಗೆ ನಾಚಿಕೆ ಬರಬೇಕು. ಈಗ ನೋಡಿ ಒಂದೇ ಯಾವುದಕ್ಕೆ ಈಗ ಸರ್ ಇವ್ರು ಯಾರು? ಅವ್ರು ಯಾರೋ ಏನೋ ಅಂದಿರ್ಬೋದು, ಇವ್ರು ಯಾರು? ಅವ್ರಿಗೆ ಹೋಲಿಕೆ ಮಾಡ್ಕೊತಾ ಇದ್ದಾರಾ? ಈಸ್ ಎಕ್ಸ್ ಮಿನಿಸ್ಟರ್, ಈಸ್ ಕರೆಂಟ್ MLC. ಇಟ್ ಈಸ್ ಹ್ಯಾಪೆಂಡ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ and is speaking about ಸ್ಪೀಕಿಂಗ್ ಅಬೌಟ್ ಅ ಲೇಡಿ. ಅಂದರೆ ಅವರು ಇವರು ಸಮಾನವಾಗ ಒಪ್ಕೊಳ್ಳಿ. ನೋಡಿ FSL ನೋಡಿ, ಒಂದು ನಿಮಿಷ ರೇ, ನೋಡಿ ಪಾಕಿಸ್ತಾನ ಮತ್ತು ಇದಕ್ಕೆ ಇವ್ರು ಕಂಪೇರ್ ಮಾಡ್ತಾರೆ ಅಂದರೆ ಇವರು ದಿವಾಳಿ ಆಗಿದ್ದಾರೆ ಇವರು. ನೋಡಿ ಒಂದು ನಿಮಿಷ ಸರ್, ನೀವು ಅಂದರೆ ಒಂದು ನಿಮಿಷ ಸರ್, ಒಂದು ಮುಗಿಸ್ತೀನಿ. ಅಂದರೆ BJPಯವರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ, ಮುನಿರತ್ನ ಈಸ್ ಗುಡ್, ಯಡಿಯೂರಪ್ಪ ಅವರು ಪಾಕ್ಸ್ಕೋ ಮಾಡಿಲ್ಲ, ಈ CT ರವಿಯವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ. ಹೌದಾ ಇಲ್ವಾ? ಇಲ್ಲ ಸರಿ, ಒಂದು ನಿಮಿಷ ಕೇಳಿ. ಇವರೆಲ್ಲರೂ ಮರ್ಯಾದಾ ಪುರುಷೋತ್ತಮ್ ರಾಮನ ಹೆಸರು ಹೇಳ್ಕೊಂಡು ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಲ್ವ ಇವರು? ನಮಗೆ ಭಗವದ್ಗೀತಾ ಪಾಠ ಹೇಳ್ತಾರೆ, ನಮಗೆ ರಾಮಾಯಣ ಪಾಠ ಹೇಳ್ತಾರೆ, ದೇಶಭಕ್ತಿ ಪಾಠ ಹೇಳ್ತಾರೆ. ಇಷ್ಟೇನಾ ಇವ್ರದ್ದು ದೇಶಭಕ್ತಿ? ಇಷ್ಟೇನಾ ಇವ್ರು ಕಲ್ತಿರೋದು? ಇದೆಲ್ಲ ಮನುಸ್ಮೃತಿಯ ಮನಸ್ಸಿನಿಂದ ಬರ್ತಾ ಇರೋದು. ಆ ಆಲೋಚನೆ ಏನಿದೆ ಅದು ಮೊನ್ನೆ ಸದನದಲ್ಲಿ CT ರವಿಯವರು ಪ್ರದರ್ಶನ ಮಾಡಿದ್ದಾರೆ. ಆಮೇಲೆ ಒಂದು ನಿಮಿಷ, ಆ್ಯಸ್ ಪರ್ ಲಾ ಕಂಪ್ಲೇಂಟ್ ಬಂದಾಗ ಏನಿದೆ ತಿಳ್ಕೊಳ್ಳಿ. ಆ ಪದ ಏನಿದೆ ಅಲ್ಲ, ಆ ವಾಚ್ಯ ಪದವನ್ನು ಹೆಂಡತಿಗೆ ಹೇಳಿದ್ರು ಕೂಡ, ಅವ್ರ ಹತ್ರ ಸಾಕ್ಷಿ ಇಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಬುಕ್ ಅ ಕೇಸ್. ಆಮೇಲೆ ಇದಕ್ಕೆ ಹೈಲೈಟ್ ಮಾಡಕ್ ಹೋಗ್ಬೇಡ್ರಿ. ಒಂದು ಸ್ಪಷ್ಟವಾಗಿ ಇದು ಕೇಳಿರಲ್ಲ ನೋಡಿ, ಇದೆಲ್ಲ ಸುಮ್ಮನೆ ನೀವು ಡೈವರ್ಟ್ ಮಾಡಿ ಕೇಳಿ, ಇದು ಸುಮ್ಮನೆ ಇನ್ನೊಂದು. ಆಮೇಲೆ ಇಲ್ಲ ಸಾಹೇಬ್ರದ್ದು ಏನಂದ್ರೆ ಇದು ಡೈಲ್ಯೂಟ್ ಆಗ್ತದೆ. ಇಲ್ಲ ಈ ಪ್ರಶ್ನೆ ಕೇಳಿ, ಇಲ್ಲ ಕೇಳಿ. ಅಯ್ಯೋ ಯಾವ ಲಕ್ಷ್ಮಿ ಅವರು ಸರ್, ಒಂದು ನಿಮಿಷ, ಲಕ್ಷ್ಮಿ ಅವರು ಇಲ್ಲ, ಒಂದು ನಿಮಿಷ ಸರ್, ಲಕ್ಷ್ಮಿ ಅವ್ರು ಯಾವುದಪ್ಪ ಪಂಚಮಶಾಲಿ ಅಲ್ವಾ? ಅಂದ್ರೆ ಪಂಚಮಶಾಲಿ ಅವ್ರಿಗೆ ಅವಮಾನ ಮಾಡ್ತಾರ ಅಂದ್ರೆ ಇವ್ರು ಸುಮ್ಮನಿರ್ತಾರ? ಯತ್ನಾಳವರು ಮತ್ತೆಲ್ಲರೂ ಅವರಿಂದಾನೇ ರಕ್ಷಣೆ ಬೇಕು, ಅವರಿಂದಾನೇ ರಕ್ಷಣೆ ಬೇಕು. ಲಾಯಕ್ಕಿಲ್ಲ. ಯಾಕಂದ್ರೆ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಒಬ್ಬ ಹೆಣ್ಮಗಳನ್ನ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳಿ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಇವತ್ತು ನೀವು ಆಲೋಚನೆ ಮಾಡಿ. ಯು ಸಿ, ಇಟ್ ಈಸ್ ನಾಟ್ ಆನ್ ದ ಗವರ್ಮೆಂಟ್ ಆಕ್ಷನ್. ದೇಲ್ ಕೇಳಿ ಪೂರ್ತಿ. It is based on a complaint given by a lady where her modesty and her distinct prestige has been put to question by his remarks. So ಅದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಕ್ಷನ್ ಆಗಿದೆ. ಇದಕ್ಕೆ ಸರ್ಕಾರಕ್ಕೆ ಅದಕ್ಕೇನು ಸಂಬಂಧ ಇಲ್ಲ. ಬಿಕಾಸ್ ಎನಿ ಲೇಡಿ ಇಫ್ ಗಿವ್ಸ್ ಅನ್ ಕಂಪ್ಲೇಂಟ್ ಅಗೇನ್ಸ್ಟ್ ಎನಿ ಪರ್ಸನ್, ಆಕ್ಷನ್ ವಿಲ್ ಹ್ಯಾಪನ್. ನೋಡಿ, ಅದು ರೆಕಾರ್ಡ್ ಅದೆಲ್ಲ ವಿಟ್ನೆಸಸ್, ಅದು FIR ಆದ್ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ. ಅದಕ್ಕೆ ನೀವು ಇನ್ವೆಸ್ಟಿಗೇಷನ್ ಆದ್ಮೇಲೆ ಅದು ಕ್ರಮ ಏನಾಗಬೇಕು, ಮುಂದೆ FIR ಚಾರ್ಜ್ ಶೀಟ್ ಹಾಕ್ತಾರೆ. ಅದ್ರಲ್ಲಿ ವಿಟ್ನೆಸ್ ಇದೆಯಾ ಇಲ್ವಾ, ಅವ್ರಿಗೆ ರೆಕಾರ್ಡ್ ಆಗಿಲ್ಲ ಅಂದ್ರೆ ಅಂದೇ ಇಲ್ಲ ಅಂತ ಅರ್ಥನ ಅದ್ರ. You can't come to the conclusion. Whenever there is an FIR filed, there will be a proper investigation, then they will file a charge sheet whether it has happened, or they will file a B report if it has not happened. ಹಾಗಾಗಿ ದಯವಿಟ್ಟು don't try to gain sympathy for him. ನೋಡಿ, ಒಬ್ಬ ಹೆಣ್ಣು ಮಕ್ಕಳಿಗೆ ಕೇಳಿ, ಇಡೀ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಅವರು. ಇಡೀ ಕರ್ನಾಟಕ ರಾಜ್ಯದ ನೀವು ಕೇಳಿ, ಅವ್ರ ಪರವಾಗಿ ಮಾತಾಡಕ್ ಹೋಗ್ಬೇಡಿ. ಇಡೀ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ ಅವಾಚ್ಯವಾಗಿ ಮಾತಾಡಿದ್ದಾರೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಬಿಜೆಪಿ ಅವರು. ಇದು ಬಿಜೆಪಿಯ ಸಂಸ್ಕೃತಿ. ಇದು ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತಾಡೋದು, ಅವರಿಗೆ ಅವಮಾನ ಮಾಡೋದು, ಅವರಿಗೆ ಈ ರೀತಿ ಹೀಯಾಳಿಸೋದು, ಇದು ಬಿಜೆಪಿಯ ಸಂಸ್ಕೃತಿ ಇದೆ. ಇದಕ್ಕೆ ಯಾವ ಇಂಥ ಅಪರಾಧಕ್ಕೆ ಏನು ಕ್ಷಮೆ ಇರಲ್ಲ. ದಯವಿಟ್ಟು ನೀವು ಅವ್ರ ಪರ ವಹಿಸ್ಕೊಳಕ್ ಹೋಗ್ಬೇಡಿ. ಅವ್ ಯಾವ ಹೋರಾಟಗಾರನೂ ಅಲ್ಲ, ಅವ್ನ ಏನ್ ಹಿನ್ನೆಲೆನೂ ಇಲ್ಲ.
ಯಾರು ಗುಂಡಾಗಳ್ರಿ? ಸದನದಲ್ಲಿ ಯಾರಾನ ಗುಂಡಾಗಳಿದ್ರೆ ಅವರೇ. ಈಗ ಅವ್ರು ತಾನೇ ಅವಾಚಕ ಪದ ಬಳಸಿದ್ದು, ಅವ್ರಿಗೇನಂತಾರೆ? ಇವೆಲ್ಲ